ಭಾವಚಿತ್ರಕ್ಕೆ ಪುಷ್ಪನವನ್ನು ಸಲ್ಲಿಸುವುದರ ಮೂಲಕ ಗೌರವ ಸಲ್ಲಿಸಬೇಕು ಅಂತ ಈ ಮೂಲಕ ಎಲ್ಲರನ್ನು ಕೇಳ್ಕೊತಾ ಇದ್ದೇನೆ. ಸುಸೂತ್ರವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತರಿಗೆ ಧನ್ಯವಾದಗಳು. ಸಂತೋಷ ನೋಡ್ತಾ ಇದ್ದೀನಿ. ಬೆಳ್ಳೂರು ಎಲ್ಲ ಸತ್ಯಣ್ಣ ಆ ಕಡೆಯಿಂದ ಬರಲ್ಲ ಇರಿ ಸರ್, ಎಲ್ಲ ಫುಲ್ ಆದ್ಮೇಲೆ ಆಮೇಲೆ ಹೇಳೋದು ಸರ್. ಕೊಡಿ ಒಂದು ನಿಮಿಷ ಸರ್, ನೀಟಾಗಿ ಫಾರ್ಮೇಷನ್ ಕೊಡು ಸ್ವಲ್ಪ ಇದೆಲ್ಲ ರೋಸ್ ಮಾರ್ಕೆಟ್ ಬಿಡಿ, ಆಮೇಲೆ ಮಾಡ್ಕೊಳ್ರಿ ಮಾಡಿ, ಆಮೇಲೆ ಮಾಡೋರಂತೆ ಬನ್ನಿ. ಮೂರು ಜನ ಕೈಲಿ ಇಟ್ಕೊಳ್ಳಿ ಸರ್ ಒಟ್ಟಿಗೆ. ಸರ್ ಒಟ್ಟಿಗೆ ಈ ಕಡೆ ಬನ್ನಿ ಸರ್. ಒಂದು ನಿಮಿಷ ಇರಿ ಸರ್, ಒಂದು ನಿಮಿಷ ಇರಿ ಸರ್, ಮಾಡಿ ಸರ್. ಇನ್ನೊಂದು ಗಿಡ ನೆಡ್ಸ್ಬಿಡಿ. ಎಲ್ಲ ಈ ಮುಂದಕ್ಕೆ ಹೋಯ್ತವ್ರು ಏನು ಮಾಡಲಿ, ನಾವು ಒಬ್ಬನೇ ಹೋಯ್ತಾ ಇದ್ದೇನಾ. ಮತ್ತೆ ಬರ್ಬೇಡಿ. ನನಗೆ ಹಿಂದಕ್ಕೆ ಬಂದು ಬರ್ತೀನಿ ಕೊಡು, ನನಗಂತೂ ಯಾರು ಮುಂದೆ ಎಲ್ಲ ಲಾಸ್ಟಲ್ಲಿ ಅದು ಬುದ್ಧಿ ಸುಮಾರು ಹಾಕಪ್ಪ ಮಣ್ಣು. ಅಲ್ಲ ಮಣ್ಣು ತುಂಬಿಡ್ಲಿ ಮಣ್ಣು ಹಾಕಿ ಸರ್, ಮಣ್ಣು ತುಂಬಿಡ್ಲಿ. ಎಲೆ ನೀಟಾಗಿ ಎಲೆ ಪದ ನೀಟಾಗಿ ಎಳಿರಿ, ಅದು ಹಾಕಿದ್ಮೇಲೆ ನೀರು ಹಾಕಿ. ಆಯ್ತು ಇವ್ರೆ ಸಾಕು, ಮುಂದೆ ಕೊಡಿ. ಸರ್ ನೇಮ್ ಬೋರ್ಡ್ ಮುಂದೆ ನಡಿ ಸರ್. ಸರ್ ಮುಂದೆ ಮುಂದೆ ಸರ್, ಮುಂದೆ ಮುಂದೆ ಅಲ್ಲಿರ್ಲಿ ಅಲ್ಲಿ ನೀರು ಹಾಕಿ ಸರ್, ನೀರು ಹಾಕಿ ಸರ್, ಈಗ ನೀರು ಹಾಕಿ ಸರ್. ಒಟ್ಟಿಗೆ 3 ಜನ ಹಿಡ್ಕೊಂಡು ನೀರು ಕೊಡಿ ಸರ್, ನೀರು ಕೊಡಿ ಸರ್. ಓಕೆ ಆಮೇಲೆ ಹಾಕತ್ತಾರೆ ಸರ್ ಮೇಲೆ. ಕಟ್ಟ ಇಟ್ಕೊಡ್ರಪ್ಪ ಸರ್. ಬಿಡೋಣ, ಅದೇನು ಆಗೋದಿಲ್ಲ, ನೀವು ಕೈ ಬಿಟ್ಬಿಡಿ ಅಣ್ಣ. ನೀರು ಕೊಡಿ, ಇರಿ ಇರಿ, ಫುಲ್ ಫಿಲ್ ಮಾಡಲಿ ಇರಿ. ಮಾಡಪ್ಪ ಇನ್ನೂ ಸರ್, ಒಬ್ಬರು ಹೊಡ್ಕೊಂಡಿವಿ. ಈ ಕಡೆ ಹೇಳಿ ಪೂರ್ತಿ ಫ್ರಂಟಿಗೆ ನಡಿ, ಫ್ರಂಟಿಗೆ ನಡಿ. ಅಮ್ಕಪ್ಪ ಓಕೆ ಹಾಕಿ. ದಿಲೀಪ್ ಕುಮಾರ್ ನೀರು ಕೇರ್ ಕೊಡಿ ಮೇಡಮ್ಗೆ. ಫಸ್ಟ್ ಸರ್ ಹಾಕ್ಬಿಡ್ಲಿ ಸರ್, ಹಾಕಿ ಒಂದು ಸ್ವಲ್ಪ ಹಿಂದೆ ಬನ್ನಿ. ಹಿಡ್ಕೊಂಡು ಅನಿಲ್ ಹಾಲು ಹಿಡ್ದ ನೋಡಪ್ಪ ಇಲ್ಲಿ. ಇಬ್ಬರು ಜೊತೆ ಹಿಡ್ಕೊಳ್ಳಿ. ಒಂದು ಸ್ವಲ್ಪ ಸೈಡಿಗೆ ಬಂದ್ಬೇಕು ಮ್ಯಾಮ್, ಇನ್ನೂ ಸೈಡಿಗೆ ಬನ್ನಿ ಸರ್. ಸತ್ಯಾನಂದವ್ರ ಹತ್ರ ಅದೇ ಥರ ಮಾಡ್ತಾರೆ ಮ್ಯಾಮ್. ಥ್ಯಾಂಕ್ ಯು. ಇಲ್ಲಿ ಎಲ್ಲೋ ಪಾಯಿಂಟ್ ಇದೆಯಾ? ಬಂದ್ಬಿಡಿ ಅಣ್ಣ, ನೀವು ಸೈಡ್ಗೆ ಅವ್ರು ಮಾಡ್ತಾರೆ ಅಣ್ಣ. ಇನ್ನು ನೀರು ಪಾಟ್ ಕೊಡಿ ಅವ್ರಿಗೆ, ಸರ್ಗೆ ನೀರು ಪಾಟ್. ಆ ಕಡೆ ಹೋಯ್ತು.
ಸರ್ ಇನ್ನೊಂದ್ಸಲಿ ಹಾಕಿ ನೀರು ಹಾಕಿಲ್ಲ. ಜೊತೆಲಿ ಮುಂದೆ ಬನ್ನಿ ಸರ್, ಅವ್ರಿಗೆ ಜಾಗ ಬನ್ನಿ, ನೀವು ಹೆಂಗೆ ಬನ್ನಿ, ಅಲ್ಲೇ ಬನ್ನಿ, ಆ ಕಡೆ ಬನ್ನಿ, ಆ ಕಡೆ ಬನ್ನಿ. ಸತ್ಯಣ್ಣ ಇರಬೇಕು ಸರ್ 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 ಸರ್, ಈ ಕಡೆ ಕ್ಯಾಮ್ರಾ, ಈ ಕಡೆ ಕ್ಯಾಮ್ರಾ ಈ ಕಡೆ ಇದೆ. ಯಾರು ಒಂದು ಸ್ವಲ್ಪ ಮುಂದೆ ಬನ್ನಿ. ಕೊಡಿ ಇನ್ನು ಮಿಕ್ಕಿದ್ದು ಎಳಿ ಸರ್, ಕೊಡಿ ಅವರು ಎಸ್ ಪಿ ಮೇಡಮ್ ಬೋರ್ಡು ಇರಪ್ಪ, ಮಣ್ಣು ಹಾಕ್ಲಿ. ಪಕ್ಕ ನಿಂತ್ಕಡೆ ಎಲ್ಲ ಸತ್ತಣ್ಣ ಈ ಕಡೆ ನೋಡಿ. ಆಯ್ತಣ್ಣ? ಓಕೆ ಓಕೆ ಆಯ್ತಾ ಮ್ಯಾಮ್ ಇನ್ನೊಂದ್ಸಲಿ ಆಗ್ತದೆ. ಪೂರ್ತಿ ಮಣ್ಣು ಎಳಿಸ್ಬಿಡಿ. ಅಲ್ಲ ಫೋಟೋಗೋಸ್ಕರ ಈ ಕಡೆ ಬೇರೆ ಸಾಹೇಬ್ರು. ಪ್ರಕೃತಿ ಮಾತೆ ನಿಜವಾದ ಅನ್ನದಾತೆ. ಆಕೆಯ ಮಡಿಲಲ್ಲಿ ಈ ಮಗುವಾಗಿದ್ದರೆ ಆಕೆ ಎಂದಿಗೂ ತಾಯಿಯೇ. ಸ್ವಚ್ಛ ಪರಿಸರ ಆರೋಗ್ಯಕರ ಸಮಾಜದ ಸಂಕೇತ. ಮರ ಇದ್ದರೆ ಮಳೆ, ಮಳೆ ಇದ್ದರೆ ಬೆಳೆ, ಬೆಳೆ ಬಂದರೆ ಮಾತ್ರ ರೈತರ ಮೊಗದಲ್ಲೊಂದು ಕಳೆ. ಹೀಗೆ ಪ್ರಕೃತಿ ನಮ್ಮ ಜೀವನವೇ ಆಗಿದ್ದಾಗ್ಯೂ ಅಧಿಕ ಜನಸಂಖ್ಯೆ, ಜಾಗತಿಕ ತಾಪಮಾನ ಹಾಗೂ ಕಾರ್ಖಾನೆಗಳಿಂದ ನಿರಂತರವಾಗಿ ಆಗುತ್ತಿದ್ದಂತಹ ಪರಿಸರ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಜೂನ್ 5ರ ದಿನವನ್ನು 1973ರಿಂದ ವಿಶ್ವಸಂಸ್ಥೆಯು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲು ಪ್ರಾರಂಭಿಸಿತು. ಹಾಗಾಗಿಯೇ ರಾಷ್ಟ್ರಕವಿ ಕುವೆಂಪುರವರು ಪ್ರಕೃತಿಯ ಆಳ, ಅಗಲ, ಪಾವಿತ್ರ್ಯತೆ, ಪ್ರಾಮುಖ್ಯತೆಗಳನ್ನು ತಮ್ಮ ಬರಹದ ಮೂಲಕ ವೈಭವೀಕರಿಸಿ ದುರಾಸೆಗಳ್ಳ ಎಂಬ ಮಹಾತ್ಮ ಗಾಂಧೀಜಿಯವರ ಸಾಲುಗಳನ್ನು ಉದ್ಧರಿಸುತ್ತಾ ವಿಘ್ನ ನಿವಾರಕ ಪ್ರಥಮ ಪೂಜಿತ ಶ್ರೀ ವಿನಾಯಕನನ್ನು ನೆನೆಯಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡುವುದರ ಮೂಲಕ ಆಗಮಿಸಿ ಚಾಲನೆ ನೀಡಬೇಕು ಅಂತ ಹೇಳಿ ನಮ್ಮ ಗೌರವಾನ್ವಿತ ಎಲ್ಲ ವಕೀಲ ಸಂಘದ ಅಧ್ಯಕ್ಷರೇ, ವಕೀಲ ಮತ್ತು ಅಭಿವೃದ್ಧಿ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ನ್ಯಾಯಾಲಯದ ಸಿಬ್ಬಂದಿಗಳೇ, ಸಾರ್ವಜನಿಕರೇ, ಕಕ್ಷಿದಾರರೇ, ಎಲ್ಲರಿಗೂ ಈ 53ನೇ ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆಯ ಶುಭಾಶಯಗಳು. 50 ವರ್ಷಗಳಿಂದ ಎರಡನೇ ಕೈಲಿ ಮರ ಕಡಿಯೋದು, ಒಂದನೇ ಕೈಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಕರ್ನಾಟಕದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ನಾವು ಕಳೆದ ಒಂದು 10 ವರ್ಷಗಳಿಂದ ಪ್ರತಿ ಜೂನ್ 5ನೇ ತಾರೀಕು ನಮ್ಮ ನ್ಯಾಯಾಂಗ ಇಲಾಖೆ, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಅವರ ತೀರ್ಪಿನ ಅನ್ವಯ ಎಲ್ಲ ನ್ಯಾಯಾಲಯಗಳ ಆವರಣಗಳಲ್ಲಿ ಗಿಡಗಳನ್ನು ನೆಟ್ಟಿದ್ದೇವೆ. ಸಿಬ್ಬಂದಿಯ ಮೂಲಕ ಅದಕ್ಕೆ ಮೇಂಟೆನೆನ್ಸ್ ಮಾಡಿ ಗಿಡಗಳನ್ನು ಬೆಳೆಸಿದ್ದೇವೆ. ಅದಕ್ಕೆ ತಾಜಾ ಉದಾಹರಣೆ ನಮ್ಮ ಈ ಮಂಡ್ಯ ನ್ಯಾಯಾಲಯದ ಆವರಣದಲ್ಲಿ ಬೆಳೆಸಿದಂಥ ಎಲ್ಲ ಮರಗಿಡಗಳು. ನಮಗೆ ಇಲ್ಲಿ ತಂಪಾದ ಒಂದು ವಾತಾವರಣ, ಒಂದು ನ್ಯಾಯವಾದಿಗಳಿಗೆ, ಕಕ್ಷಿಗಾರರಿಗೆ ಅವರೇನು ಬೇಜಾರು ಮಾಡಿಕೊಂಡು ದೇಶದಿಂದ ಬಂದಿರ್ತಾರೆ ಅವರಿಗೆಲ್ಲ ಸಮಾಧಾನವಾಗಲಿ, ಶಾಂತಿ ಬೇರೆ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಮುತುವರ್ಜಿಯಿಂದ ಇದು ಮಾತುಕತೆ ಮಾಡಿದ್ದಾರೆ. ಅದರಿಂದ ಇವತ್ತಿನ ದಿವಸ ಅನೇಕ ಗಿಡಗಳನ್ನು ನೆಟ್ಟಿದ್ದೇವೆ, ಇನ್ನೂ ನೆಡ್ತಾ ಇದ್ದೀವಿ. ಎಲ್ಲವುಗಳನ್ನು ಬೆಳೆಸಿ ಪೋಷಣೆ ಮಾಡಿ ಒಂದು ಪರಿಸರಕ್ಕೆ ಒಳ್ಳೆಯ ರೀತಿಯ ಪರಿಸರ ನಿರ್ವಹಿಸೋಣ ಮತ್ತು ಪರಿಸರ ಸಮತೋಲನ ನಡೆಸಲು ಎಲ್ಲರೂ ಶ್ರಮಿಸೋಣ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಾವು ಇವತ್ತೆಲ್ಲ ಸೇರಿದ್ದೇವೆ. ವಿಶ್ವ ಪರಿಸರ ದಿನಾಚರಣೆಯ ಈ ಶುಭ ದಿನದಂದು ನಾವು ಕಾರ್ಯನಿರ್ವಹಿಸತಕ್ಕ ನ್ಯಾಯಾಲಯದ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಅವುಗಳನ್ನ ಪೋಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಜಿಲ್ಲಾ ನ್ಯಾಯಾಧೀಶರ ನೇತೃತ್ವದಲ್ಲಿ ನಾವು ಮುನ್ನುಡಿಯನ್ನು ಬರೆದಿದ್ದೇವೆ. ಇಂಥ ಒಂದು ಸುಂದರ ಪರಿಸರವನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ನಮಗೆ ತುಂಬ ರೀತಿಯ ಸಹಕಾರವನ್ನು ನೀಡುತ್ತಾರೆ ಡಾಕ್ಟರ್ ಕುಮಾರ್ ಅವರು, ಮಂಡ್ಯ ಜಿಲ್ಲಾಧಿಕಾರಿಗಳು ಈ ವೇದಿಕೆಯಲ್ಲಿ ಆಸೀನರಾಗಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನೀವೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇವತ್ತು ಪರಿಸರಕ್ಕೆ ಸಾವಿಲ್ಲ, ಮನುಷ್ಯನಿಗೆ ಸಾವಿದೆ. ಲಕ್ಷಾಂತರ ಕೋಟ್ಯಾಂತರ ಜೀವಿಗಳು ಜೀವಿಸ್ತಾ ಇರ್ತಕ್ಕಂಥ ಈ ಭೂಮಂಡಲದಲ್ಲಿ ಪ್ರಕೃತಿ ಎಲ್ಲದಕ್ಕೂ ಕೂಡ ಉಸಿರಾಗಿ ಇವತ್ತು ಇರ್ತಕ್ಕಂಥದ್ದು. ಆ ಪ್ರಕೃತಿಯನ್ನ ಕಾಪಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಆ ಪ್ರಕೃತಿಯನ್ನ ಕಾಪಾಡಿದ್ರೆ ನಾವುಗಳು ಎಲ್ಲರೂ ಕೂಡ ನಿರ್ಭೀತಿಯಿಂದ ಮತ್ತು ಆರೋಗ್ಯವಂತರಾಗಿ ಬಾಳಲಿಕ್ಕೆ ಸಾಧ್ಯ. ನೀವೆಲ್ಲ ನೋಡಿದ್ದೀರಿ, 2020-21 ಕೋವಿಡ್ ಬಂದ ಸಂದರ್ಭದಲ್ಲಿ ಪರಿಸರದ ಪ್ರಭಾವ ಎಷ್ಟಿತ್ತು ಅಂತಕ್ಕಂಥದ್ದು ನೀವೆಲ್ಲ ಅರ್ಥಕೋಬೇಕು. ಪರಿಸರ ಇಲ್ಲದೆ ಹೋಗಿದ್ರೆ ನಾವೆಲ್ಲ ಇವತ್ತು ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಪರಿಸರ
ನಾವು ಕಾಪಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಉದ್ಭವ ಆಗಲಿಕ್ಕೆ ಕಾರಣಕರ್ತರಾದ ಮೈಸೂರಿನ ಮಹಾರಾಜರು ರಾಜಋಷಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪನ್ನ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಳ್ಳಿಕ್ಕೆ ಅರಣ್ಯ ಇಲಾಖೆಯವರು ನಿನ್ನೆಯಿಂದ ಇಲ್ಲಿ ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಅವರು ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಾಳೆಯಿಂದ ಈ ಒಂದು ಪಾರ್ಕ್ನ ಅಭಿವೃದ್ಧಿ ಮಾಡಲಿಕ್ಕೆ ತೋಟಗಾರಿಕೆ ಇಲಾಖೆಯವರು ಮತ್ತು PES ಜನತಾ ಶಿಕ್ಷಣ ಟ್ರಸ್ಟ್ನ ತೋಟಗಾರಿಕೆ ವಿಭಾಗದವರು ಕೂಡ ಕೆಲಸ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ಎಲ್ಲ ನನ್ನ ಸಿಬ್ಬಂದಿ ವರ್ಗದವರು, ನನ್ನ ವಕೀಲ ಮಿತ್ರರುಗಳು ಪಡ್ಕೊಳ್ಬೇಕು. ಇಲ್ಲಿ ಪರಿಸರದಲ್ಲಿ ಬಂದ್ರೆ ನಿಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ ಮತ್ತು ನಿಮಗೆ ಕೆಲಸ ಮಾಡಲಿಕ್ಕೆ ಮತ್ತಷ್ಟು ಹುಮ್ಮಸ್ಸು ಬರುತ್ತೆ. ನಮ್ಮ ವಕೀಲರುಗಳಾದ ನಮ್ಮಗಳ ಬಹುತೇಕ ಸಮಯವನ್ನ ನಾವು ಕಚೇರಿ ಮತ್ತು ನ್ಯಾಯಾಲಯ ಆವರಣದಲ್ಲಿ ಕಳೆಯೋದ್ರಿಂದ ಇಂತಹ ಸುಂದರವಾದ ಪರಿಸರದಲ್ಲಿ ನಮ್ಮ ಕಾಲವನ್ನು ಕಳೆದ್ರೆ ಖಂಡಿತವಾಗೂ ನಿಮ್ಮ ಆರೋಗ್ಯ ಕೂಡ ವೃದ್ಧಿಸ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಇದೆಲ್ಲವನ್ನ ತಮಗೆ ತಿಳಿಸ್ತಾ ಡಾಕ್ಟರ್ ಕುಮಾರ್ ಅವರು ತಮ್ಮನ್ನು ಉದ್ದೇಶಿಸಿ ಈಗ ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ ಹಾಜರಾಗಿರುವಂತ ಮತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಜಿಲ್ಲಾ ನ್ಯಾಯಾಧೀಶರು ಆಗಿರುವಂತಹ ಸನ್ಮಾನ್ಯ ಶ್ರೀ ಸುಬ್ರಹ್ಮಣ್ಯ ಸಾಹೇಬ್ರೆ ಹಾಗೂ ಮಂಜುಳಾ IT ಮೇಡಮ್ ಅವರೇ, ಶೋಭಾ ರಾಣಿ ಅವರೇ, ಸತ್ಯಾನಂದ್ ಅವರೇ ಮತ್ತು ರಘು ಅವರೇ, ಸನ್ಮಾನ್ಯ ಶ್ರೀ ಆನಂದ್ ಅವರೇ, ಸತೀಶ್ ಅವರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪ್ರೀತಿಯ ಮತ್ತು ಗೌರವಾನ್ವಿತ ನ್ಯಾಯಾಧೀಶರುಗಳೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ, ಈಗಾಗಲೇ ಗೌರವಾನ್ವಿತ ಮಾನ್ಯ ನ್ಯಾಯಾಧೀಶರು ಮಾತನಾಡಬೇಕಾದ್ರೆ ಪರಿಸರವನ್ನು ನಾವು ಯಾವ ರೀತಿ ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಜೂನ್ 5ನೇ ತಾರೀಕು ಅಂತ ಹೇಳಿದರೆ ಪರಿಸರ ಸಂರಕ್ಷಣಾ ದಿನ, ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೇವೆ, ಗಿಡ ನೆಡ್ತೇವೆ, ಭಾಷಣ ಮಾಡ್ತೇವೆ. ಎಲ್ಲೋ ಒಂದು ಕಡೆ ವ್ಯವಸ್ಥೆ ನಾವೆಲ್ಲರೂ ಕೂಡ ಬಹುಶಃ ನಾನು ಜೂನ್ 5ನೇ ತಾರೀಕನ್ನು ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ದಿನ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತೇಳಿದರೆ ನಮ್ಮ ನಂತರ ನಮ್ಮ ಮುಂದಿನ ಪೀಳಿಗೆ 50 ವರ್ಷಗಳ ನಂತರ ಅಥವಾ 75 ವರ್ಷಗಳ ನಂತರ ನಮ್ಮ ಪೀಳಿಗೆಗೆ ನಮ್ಮ ಪರಿಸರ ಯಾವ ನೆಲೆಗಟ್ಟಿನಲ್ಲಿ ನಿಲ್ಲುತ್ತೆ, ಅವರಿಗೆ ಆಶ್ರಯ ತಾಣವಾಗಿರುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಿಕೊಳ್ಳುವುದರ ಮೂಲಕ ಪ್ರತಿ ಮನೆಯಲ್ಲೂ ಕೂಡ ಪರಿಸರ ಸಂರಕ್ಷಣೆ, ಪರಿಸರ ಜಾಗೃತಿಗಳು ಉಂಟಾಗಬೇಕು. ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲ ಋಣವನ್ನೂ ತೀರಿಸ್ತೇವೆ ಅಂತ ಹೇಳ್ತೇವೆ. ತಾಯಿ ಋಣ, ತಂದೆ ಋಣ, ಗುರು ಋಣ, ಎಲ್ಲ ಋಣಗಳನ್ನು ತೀರಿಸ್ತೇವೆ. ಆದರೆ ಪ್ರಕೃತಿಯ ಋಣವನ್ನು ಯಾರೂ ಕೂಡ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವೇನಾದರೂ ಕೂಡ ಹುಟ್ಟಿದ್ದಕ್ಕೆ ಏನಾದರೂ ಋಣವನ್ನು ತೀರಿಸ್ತೇವೆ ಅನ್ನೋದಾದರೆ ತಾಯಿ ಋಣ ಎಷ್ಟು ಮುಖ್ಯನೋ, ತಂದೆಯ ಋಣ ಎಷ್ಟು ಮುಖ್ಯನೋ, ಪ್ರಕೃತಿಯ ಋಣವೂ ಕೂಡ ಅಷ್ಟೇ ಮುಖ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗಾಗಿ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಈ ಪ್ರಕೃತಿಯ ಪ್ರೇಮದ ಬೀಜವನ್ನು ನಾವು ಬಿತ್ತಲಿಲ್ಲ ಅಂದರೆ ಪರಿಸರ ಒಂದು ದೊಡ್ಡದಾಗಿ ಬೆಳಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾರಿಂದ ಸಾಧ್ಯ ಅಂದರೆ ದೊಡ್ಡವರನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲರೂ ಕೂಡ ದೊಡ್ಡವರಾಗಿರ್ತಕ್ಕಂಥವ್ರು, ವಿದ್ಯಾವಂತರಾದರೂ ನಾವು ದೊಡ್ಡವರಾಗಿರ್ತೇವೆ ಅಂತ ಅಹಂನಲ್ಲಿ ಇರ್ತಾರೆ ಬಿಟ್ಟರೆ ದೊಡ್ಡವರನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಕ್ಕಳನ್ನು ಬದಲಾಯಿಸ್ಬೋದು. ಪ್ರತಿ ಮನೆಯಲ್ಲೂ ಕೂಡ ಮತ್ತು ಪ್ರತಿ ಶಾಲೆಗಳಲ್ಲೂ ಕೂಡ ಪ್ರತಿ ಮಕ್ಕಳಿಗೆ ನಾವು ಪರಿಸರದ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು, ಒಂದು ಪ್ರಕೃತಿ ಪ್ರೇಮವನ್ನು, ಆ ಬೀಜವನ್ನು ಮಕ್ಕಳಿಗೆ ಬಿತ್ತುವ ಕೆಲಸವನ್ನು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತು ಮರವನ್ನು ನಟ್ಟಿದ್ದೇವೆ. ವಿಶೇಷವಾಗಿ ನಮ್ಮ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಧೀಶರ ಒಂದು ಆಸಕ್ತಿಯಿಂದ ಮತ್ತು ಸತ್ಯಾನಂದ್ ಅವರ ಒಂದು ಇಚ್ಛಾಶಕ್ತಿಯಿಂದ ಇವತ್ತು ಈ ಒಂದು ಪಾರ್ಕ್ ನಾವು ಮೊನ್ನೆ ಕೂಡ ಉದ್ಘಾಟನೆ ಮಾಡಿದ್ವಿ. ಸೊ ಹಾಗಾಗಿ ನಮ್ಮ ನಗರಸಭೆಯಿಂದ ಅನುದಾನವನ್ನು ಕೊಡುವ ಮೂಲಕ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ವಿಶೇಷವಾಗಿ ಸತ್ಯಾನಂದ್ ಅವರು ಬಹಳಷ್ಟು ಕಾಳಜಿನ ವಹಿಸಿ ನಮ್ಮ ಕಚೇರಿಗೆ 16 ಬಾರಿ ಬಂದು ಇದು ಆಗಲೇಬೇಕು ಸರ್ ಅಂತ ಹೇಳಿ ಬಹಳಷ್ಟು ಕಾಳಜಿನ ತೋರಿಸಿದ್ದಾರೆ. ಅವರಿಗೆ ಮತ್ತು ಜಿಲ್ಲಾ ನ್ಯಾಯಾಧೀಶರಿಗೆ ನಾನು ಹೃತ್ಪೂರ್ವಕವಾಗಿ ಗೌರವವನ್ನು ಸಲ್ಲಿಸ್ತೇನೆ. ನಾನು ಮೊದಲೇ ಹೇಳಿದಂಗೆ 16 ವರ್ಷ ಬಾಡಿ ಬದುಕಿದ ಮರ, 16 ವರ್ಷ ಬಾಡಿ ಬದುಕಿದ ಮರ ಮನೆಗೆ ತೊಲೆಯಾಗಿ ಉಳಿಯಿತು 100 ವರ್ಷ, ಮನೆಗೆ ತೊಲೆಯಾಗಿ ಉಳಿಯಿತು 100 ವರ್ಷ. ಆದರೆ 100 ವರ್ಷ ಬಾಳಿ ಬದುಕಿದ ಮರ, 100 ವರ್ಷ ಬಾಳಿ ಬದುಕಿದ ಮನುಷ್ಯ ಎಣವಾಗಿ ಉಳಿಯಲಿಲ್ಲ 3 ದಿವಸ ಅಂತೇಳಿ. ಅಂದ್ರೆ ಕೇವಲ 10 ವರ್ಷ ಬಾಳಿದಂಥ ಒಂದು ಮರ ನಮ್ಮ ಮನೆಗೆ ಒಂದು ತೊಲೆಯಾಗಿ, ಒಂದು ಡೋರ್ ಆಗಿ, ಕಿಟಕಿಯಾಗಿ ನಾವು ಏನೇ ಬಳಸಿದ್ರು ಕೂಡ ಆ ಮನೆ ಶಾಶ್ವತವಾಗಿ ಇರೋವರೆಗೂ ಮರ ಜೀವಂತವಾಗಿರುತ್ತೆ. ಆದರೆ ಅದೇ 100 ವರ್ಷ ಬದುಕಿದಂಥ ಮನುಷ್ಯ ಎಣವಾಗಿ 3 ವರ್ಷ ಇರ್ಲಿಕ್ಕೆ 3 ದಿನ ನಾವು ಇಟ್ಕೊಳ್ಳೋದಿಲ್ಲ. ಹಾಗಾಗಿ 16 ವರ್ಷ ಬಾಳಿದ ಮರ ಮನೆಗೆ ತೊಲೆಯಾಗಿ ಉಳಿಯಿತು 100 ವರ್ಷ.
ಹಾಗಾಗಿ 100 ವರ್ಷ ಬಾಳಿದ ಮನುಷ್ಯ ಹೆಣವಾಗಿ ಉಳಿಯಲಿಲ್ಲ 3 ದಿವಸ ಅಂತ. ಇದರ ಪ್ರಾಮುಖ್ಯತೆ ನಾವು ಅರಿತುಕೊಂಡಾದ್ರೆ ನೈಸರ್ಗಿಕ ಪ್ರೇಮವನ್ನ, ಪ್ರಕೃತಿಯ ಒಂದು ಪ್ರೇಮವನ್ನ ಮಕ್ಕಳಿಗೆ ಬಿತ್ತೋಣ. ನಾವೆಲ್ಲರೂ ಕೂಡ ಈ ಪ್ರಕೃತಿಯ ಋಣವನ್ನ ತೀರಿಸೋಣ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಇತರರ ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ಸರ್ ಅವರೇ, DC ಸರ್ ಅವರೇ, ಮತ್ತು ಸತ್ಯಾನಂದ್ ಅವರೇ, ಆನಂದ್ ಸರ್ ಅವರೇ, ಮತ್ತು ಎಲ್ಲ ಗಣ್ಯರೇ, ಮತ್ತು ವೇದಿಕೆ ಮುಂಭಾಗ ಇರುವ ಎಲ್ಲ ನನ್ನ ನೆಚ್ಚಿನ ಸ್ನೇಹಿತರೆ, ಈಗಾಗಲೇ ಹೇಳಿದಂಗೆ ವಿಶ್ವ ಪರಿಸರ ದಿನ ಒಂದು ಅವೇರ್ನೆಸ್ ಮೂಡಿಸ್ಲಿಕ್ಕಾಗಿ ಈ ದಿನ ಮಾಡ್ತೀವಿ. ಇದು ಈ ದಿನಕ್ಕೆ ಒಂದು ದಿವಸಕ್ಕೆ ಸೀಮಿತ ಆಗದೆ DC ಸರ್ ಭಾಳ ಅದ್ಭುತವಾಗಿ ಮಾತಾಡಿದ್ರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕ್ರೈಮ್ ಸೀನ್ಗೆ ಹೋದಾಗ ಯಾವ ಪ್ರಾಣಿ ಪಕ್ಷಿ ಯಾರು ಸತ್ರೂ ಅಷ್ಟು ಹೊಲ್ಸನ್ಸಲ್ಲ, ಆದರೆ ಮನುಷ್ಯ ಒಂದು 2-3 ದಿವಸ ಕಳೆದು ಬಿಟ್ರೆ ಭಾಳ ಹೊಲ್ಸನ್ಸುತ್ತೆ, ಪಕ್ಕದ ಹೋಗ್ಲಿಕ್ಕೆ ಅಷ್ಟು ಸ್ಮೆಲ್ ಅನ್ಸುತ್ತೆ. ಅಂಥದ್ದು ಮರ ಅದು ಕಟ್ ಮಾಡಿ ಏನಾದರೂ ಮನೆಗೆ ಆಶ್ರಯ ಆಗ್ತದೆ, ಮನೆಯಲ್ಲಿ ಉಪಯೋಗ ಆಗುತ್ತೆ. ನಾವು ಹೆಂಗೆ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ, ಅಥವಾ ಮಕ್ಕಳಿಗೆ ನಾವು ಫ್ಯೂಚರ್ ಯೋಚನೆ ಮಾಡ್ತೀವಿ, ಫ್ಯೂಚರ್ ಯೋಚನೆ ಮಾಡಿ ಎಜುಕೇಶನ್ ಕೊಡ್ತೀವಿ, ಫ್ಯೂಚರ್ ಯೋಚನೆ ಮಾಡಿ ಆಸ್ತಿಗಳನ್ನ ಮಾಡ್ತಾರೆ. ಆದರೆ ನಾವು ಫ್ಯೂಚರ್ ಯೋಚನೆ ಮಾಡಿ ಮಕ್ಕಳಿಗೆ ಮರವನ್ನು ಬೆಳೆಸೋದು, ಗಿಡವನ್ನು ನೆಡುವಂಥ ಒಂದು ಕಾರ್ಯಕ್ರಮ ಮಾಡಬೇಕು. ಮತ್ತು ಈ ದಿವಸಕ್ಕೆ ಒಂದು ದಿವಸ ಸೀಮಿತ ಆಗದೆ ಪ್ರತಿ ದಿವಸನೂ ಮಕ್ಕಳಲ್ಲಿ, ಅದರಲ್ಲೂ ಶಾಶ್ವತವಾಗಿ ಮಕ್ಕಳಲ್ಲಿ ಈ ಒಂದು ಅರಿವನ್ನು ಮೂಡಿಸ್ಬೇಕು. ಆ್ಯಕ್ಚುಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಶಾಲಾ ಮಕ್ಕಳನ್ನು ಸಹ ಇನ್ವಾಲ್ವ್ ಮಾಡಿಕೊಂಡ್ರೆ ತುಂಬ ಒಳ್ಳೇದನ್ಸುತ್ತೆ. ಮತ್ತು ಪಠ್ಯ ಪುಸ್ತಕದಲ್ಲಿ ಅದಕ್ಕೆ ಏನು ಇಂಪಾರ್ಟೆನ್ಸ್ ಇದೆ ಒಂದು ಪ್ರಕೃತಿಗೆ, ಅದನ್ನು ಅರಿವು ಮೂಡಿಸುವಂಥದ್ದು, ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡುವಂಥದ್ದು, ಇದೆಲ್ಲದಿಂದ ಮುಂದೆ ಪ್ರಕೃತಿ ನಾವು ಕಾಪಾಡಿದ್ರೆ ನಮ್ಮ ಮಕ್ಕಳಿಗೆ ನಾವು ಹೆಂಗೆ ನಾವು ಅಸೆಟ್ ಮಾಡಬೇಕು, ನಮ್ಮ ಮಕ್ಕಳಿಗೆ ಹೆಂಗೆ ಫ್ಯೂಚರ್ ನೋಡ್ಬೇಕಂತ ಯೋಚನೆ ಮಾಡ್ತೀವಿ. ಅದರಲ್ಲಿ ಇದು ಬಹಳ ಪ್ರಾಮುಖ್ಯತೆ ಬರುತ್ತೆ, ಪರಿಸರನ ಕಾಪಾಡೋದು ಅಂತ ಹೇಳ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತು. ಕತ್ತೆ ಬಂದ್ಮೇಲೆ ಕತ್ ಮೇಲೆ ಎತ್ತಿ ಸರ್, ಆ ಕಡೆ ಬನ್ನಿ ಸರ್. ಸ್ಟಾಫ್ ಇರೋರೆಲ್ಲ ಬನ್ನಿ ಮೇಡಮ್, ಈ ಕಡೆ ಮೇಡಮ್, ಮೇಡಮ್ ಈ ಕಡೆ ನೋಡಿ. ಯಾಕೆಂದ್ರೆ ದಿನ ಮಾಡೋದು